ಹ್ಞೂ ಆಯಿತು ಕಣ್ರಿ. ಹ್ಞೂ ತಿಂಡಿ ಆಯಿತು, ಅಡುಗೆ ಮಾಡಬೇಕೀಗ. ಹೆಂಗೈತೆ ಬಿ ಪಿ ಶುಗರ್ ಎಲ್ಲ? ಹೌದಾ? ಓ ನನಗೂ ಇವಾಗ ಶುಗರ್ ಜಾಸ್ತಿ ಆಗ್ಬಿಟ್ಟೈತೆ ಕಣ್ರಿ ಸ್ವಲ್ಪ. ಹ್ಞೂ ಮಗ ಹೋಗ್ತಾನೆ ಕಾಲೇಜ್ಗೆ. ಈಗ ಫೈನಲ್ ಇಯರ್ ಡಿಗ್ರಿ ಕಣ್ರಿ. ಹ್ಞೂ ಅಯ್ಯೋ ಇದೊಂದು ವರ್ಷ ಓದಿಸ್ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ ಕಣ್ರಿ. ಈಗ ಗಂಡು ಮಕ್ಳು ಓದ್ಸೋದು ಬಲೇ ತಲೆ ಬಿಸಿ ಕಣ್ರಿ. ಈ ಗಂಡು ಮಕ್ಳಿಗೆ ಏನಾರ ಆಡಬೇಕು, ಕುಣಿಬೇಕು, ಬೈಕ್ ಇರಬೇಕು, ಓಡಾಡಬೇಕು, ಬರೀ ಶೋಕಿನೇ ಜಾಸ್ತಿ. ನಮ್ಮ ಹೆಣ್ಮಕ್ಳು ಕೂಡ ಹಂಗಲ್ಲ ಕಣಪ್ಪ. ಅಯ್ಯೋ ಇದೊಂದು ವರ್ಷ ಓದಿಸ್ಬಿಟ್ಟು ಕೈ ಮುಗಿದು ಬಿಟ್ಬಿಡ್ತೀನಿ ಕಣಪ್ಪ. ರೀ ನನ್ನ ಫ್ರೆಂಡ್ದೇ ಒಂದು ಕಂಪ್ನಿ ಐತಿ, ತಾಂಡೋಗಲ್ಲ ಅಮ್ಮಿಗೆ ಬರ್ತೀನಿ. ಹಾಂ ಈಗಿಂದನೇ ಬಗ್ಗಿಸ್ಬೇಕಿವ. ಇವಾಗ ಎಲ್ಲೂ ಹೋಗಲ್ಲ ಕಣ್ರಿ. ಇವಾಗ ಕಾಲೇಜ್ ಮುಗೀತಾ ಸೀದಾ ಮನೆಗೆ ಬರ್ತಾನೆ. ಮನೆಗೆ ಯಾಕೆ ಬರ್ತಾನೆ ಅಂದರೆ 2 ನಾಯಿ ಇದ್ದಾವೆ. ಅದೆಂಥದೋ ಒಂದು ನಾಯಿ ಅಂತ ಕಣ್ರಿ. ಅದೇನೋ ಜಪಾನಿಂದನೋ ಅದು ಎಲ್ಲೇದೋ ಅದು ಹೆಸರು ನನಗೆ ಹೇಳೋಕ್ಕೆ ಬರಲ್ಲ. ಅದಂತೆ 2 ಇದಾವೆ ಕಣ್ರಿ. ಏನು ಅವ್ನು ಬಂತಿದ್ದಂಕ್ಲೇ ಏನು ಮೇಲುವರೆಗೂ ಹಾರ್ಕೊಂಡು ಹೋಗ್ಬಿಡ್ತವೆ. ಅವನೇ ಬೇಕು. ನನಗೆ ಭಯ ಆಗುತ್ತೆ ಕಣ್ರಿ. ನಾನು ಮಾತ್ರ ಹೋಗಲ್ಲ ಅದ್ರ ಹತ್ರಕ್ಕೆ. ನನಗೆ ಭಯ ಕಣಪ್ಪ. ಎಲ್ಲ ಅವನೇ ನೋಡ್ಕೊಳೋದು, ತಿನ್ಸೋದು, ಉಣ್ಸೋದು, ಎಂಥದೋ ಅದು ಫುಡ್ ತಗೊಂಬಂದು ಹಾಕ್ತಾನೆ ಕಣ್ರಿ. 1 ತಿಂಗಳು ಸಾಮಾನು ಬರುತ್ತೆ ಕಣ್ರಿ ನಮಗೆ, ಮನೆಗೆ ರೇಷನ್ ಬರುತ್ತೆ ಕಣ್ರಿ. ಅಷ್ಟು ಕಾಸ್ಟ್ಲಿ ಕಣ್ರಿ ಅದು. ನಮ್ಮೂರ ಕಡೆ, ನಮ್ಮ ಹಳ್ಳಿ ಕಡೆ ನಾಯಿಗಳು ಹಿಂಗಿಲ್ಲ ಕಣಪ್ಪ. ರಾತ್ರಿ ಪಂಗ್ಳ ಮಿಕ್ಕಿರುತ್ತೆ, ಅನ್ನ ಸಾರು ಕಾಯಿಸ್ಬಿಟ್ಟು ಒಂದು ಬಟ್ಲಿಗೆ ಒಂದು ತಟ್ಟೆಗೆ ಹಾಕ್ಬಿಟ್ಟು ಅಲ್ಲಿಟ್ರೆ ಸೋಮು ತಿಂದ್ಬಿಟ್ಟು ಎಲ್ಲ ಒಂದು ಮರ ಕೆಳಗೆ ಹೋಗಿ ಆರಾಮಾಗಿ ಮಕ್ಕಂತವೆ. ಇವು ಹಂಗಲ್ಲ ಕಣ್ರಿ. ಇವು ಮನಗಕ್ಕೂ ಜಾಗ ಚೆನ್ನಾಗಿರ್ಬೇಕು ಇವಕ್ಕೆ. ದಿನ ಸ್ನಾನ ಮಾಡಿಸ್ಬೇಕು. ಅದೆಂಥದ್ದು ಶಾಂಪು ಅಂತೆ, ಅದೆಂಥದ್ದು ಸೋಪ್ ಅಂತೆ. ನಾವೇ ಹಾಕೋಣಲ್ಲ ಕಣ್ರಿ, ನಾವೇ ಲೈಬೈ ಸೋಪ್ ಹಾಕೊಂತೀವಿ. ಅಷ್ಟೊಂದು ಕಾಸ್ಟ್ಲಿ ತಗೊಂಬತ್ತಾನೆ ಕಣ್ರಿ. ಬಿಡ್ರಿ. ಅಯ್ಯೋ ನೀವು ತಗೊಂಬಂದು ಇಟ್ಕೊಂಬಿಟ್ಟು ಅಂತ ತಪ್ಪು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನಿರ್ರಿ. ಆಗಲ್ಲ ಕಣ್ರಿ, ನಮ್ಮಂಥರ ಕೈಯಲ್ಲಿ ಆಗೋದೇ ಇಲ್ಲ ಅವು ಮೇಂಟೈನ್ ಮಾಡೋಕ್ಕೆ. ನಾವು ದುಡಿಯೋ ದುಡ್ಡೆಲ್ಲ ಮನೆ ಬಾಡಿಗೆ ಬರೋದೆಲ್ಲ ಅದಕ್ಕೆ ಹಾಕ್ಬೇಕಾಗುತ್ತೆ. ಈಗ ಹಂಗೆ ಆಗಿರೋದು ನಮ್ಮನೆ ಪರಿಸ್ಥಿತಿ. ಅಯ್ಯೋ ನಮ್ಮಂಥವ್ರಿಗೆ ಅಲ್ವೇ ಅಲ್ಲ ಕಣ್ರಿ. ಅವ್ನು ಹೇಳಿದ ಮತ್ತೆ ಕೇಳಬೇಕಾ? ಕೇಳ್ತಾನ ಅವನು? ಕೇಳಲ್ಲ. ಅವನಿಗೆ ಏನಾರ ಮಾಡ್ಕೊಳ್ಳಿ ಬಿಡ್ರಿ. ಒಂದು ಖುಷಿ ಏನು ಅಂದರೆ ಕಾಲೇಜ್ ಬಿಟ್ಟಿದ ತಕ್ಷಣ ಮನೆಗೆ ಬರ್ತಾನೆ. ಅದು ಒಂದು ನಾನು ಖುಷಿ ಪಡಬೇಕು. ರೀ ನಾನು ಅದು ಹತ್ರಕ್ಕೆ ಹೋಗಲ್ಲ ಕಣಪ್ಪ. ನನಗೆ ಅವ್ನು ನೋಡಿದ ತಕ್ಷಣ ಭಯ ಆಗುತ್ತೆ ಕಣ್ರಿ. ನಾವು ಸಾಕಿರೋದು ಗೀಕಿರೋದು ಅದು ಬೇರೆ ವಿಷಯ. ನಾವು ಏನೇ ಸಾಕಲಿ ಅವಕ್ಕೆ ಜ್ಞಾನ ಹೆಂಗಿರುತ್ತೋ ಹಂಗೆ ತಿರ್ಕೊಂಬಿಡ್ತವೆ.